ಇನ್ನು ಸಿಎಂ ಬರ್ತಾ ಇದ್ದ ವೇಳೆ ತರಾತುರಿಯಲ್ಲಿ ರಸ್ತೆ ದಾಟಿದ್ದಕ್ಕೆ ಸಿಟ್ಟುಗೊಂಡಂತಹ ಪೊಲೀಸ್ ಒಬ್ಬ ಕಪಾಳ ಮೋಕ್ಷ ಮಾಡಿದ್ದಾನೆ ಪಾದಚಾರಿಗೆ. ಹೈದರಾಬಾದ್ನಲ್ಲಿ ಆಗಿರುವಂತಹ ಘಟನೆ. ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೈದರಾಬಾದ್ನ ರಸ್ತೆಯೊಂದರಲ್ಲಿ ಅವರ ವಾಹನಗಳ ಸಾಲು ಹೋಗ್ತಾ ಇತ್ತು. ಈ ವೇಳೆ ಭದ್ರತೆಗಾಗಿ ಟೈಟ್ ಸೆಕ್ಯೂರಿಟಿ ಕೂಡ ನೀಡಲಾಗಿತ್ತು, ಸಿಎಂ ವಾಹನ ಪಾಸ್ ಆಗಿ ಹೋಗ್ಲಿ ಅಂತ. ಆ ಸಂದರ್ಭದಲ್ಲಿ ಸಿಎಂ ಚಂದ್ರಬಾಬು ನಾಯ್ಡು ಇದ್ದ ಕಾರು ವೇಗವಾಗಿ ಬರ್ತಾ ಇತ್ತು. ಆಗ ಏಕಾಏಕಿಯಾಗಿ ಒಬ್ಬ ವ್ಯಕ್ತಿ ರಸ್ತೆಯನ್ನ ದಾಟೋಕೆ ಪ್ರಯತ್ನ ಪಟ್ಟಿದ್ದಾನೆ. ಇಷ್ಟಕ್ಕೆ ಗಾಬರಿ ಬಿದ್ದಂತಹ ಪೊಲೀಸ್ ಅಧಿಕಾರಿ ಆತನ ಬಳಿ ಬಂದು ಸಿಟ್ಟಿನಿಂದ ಆತನಿಗೆ ಕಪಾಳ ಮೋಕ್ಷ ಮಾಡಿರುವಂಥದ್ದು, ಆತನ ಕೆನ್ನೆಗೆ ಬಾರಿಸಿದ್ದಾನೆ. ಈ ಕಪಾಳ ಮೋಕ್ಷ ಮಾಡುವಂತಹ ದೃಶ್ಯ ಕ್ಯಾಮೆರಾ ಕಣ್ಣಲ್ಲಿ ರೆಕಾರ್ಡ್ ಆಗಿದೆ. ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಪೊಲೀಸ್ ಅಧಿಕಾರಿಯ ಧೂರ್ತ ವರ್ತನೆಗೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನಾವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಆತನ ಮೇಲೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀವಿ. ವಾಹನಗಳ ಸಾಲು, ಸಿಎಂ ವಾಹನಗಳ ಸಾಲು ಬರ್ತಾ ಇತ್ತು. ಎಲ್ಲರನ್ನ ಕೂಡ ಪೊಲೀಸರು ಬದಿಗೆ ನಿಲ್ಲಿಸಿ ವಾಹನಗಳ ಸಾಲು ಮೂವ್ ಆಗೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಹೈ ಸ್ಪೀಡಲ್ಲಿ ಈ ವಾಹನಗಳು ಸಂಚರಿಸುವಂಥದ್ದು, ಕ್ಯಾವಲ್ಕೇಡ್ ಸಂಚರಿಸುವಂಥದ್ದು. ಆ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಕೂಡ ಅಲ್ಲಿ ಆತನ ಪ್ರಾಣಕ್ಕೂ ಕೂಡ ಅಪಾಯ ಆಗುವಂಥ ಚಾನ್ಸಸ್ ಇತ್ತು. ಆದರೂ ಆತ ನೇರವಾಗಿ ಯಾವುದರ ಪರಿವೇ ಇಲ್ಲದಂತೆ ರಸ್ತೆಯನ್ನು ದಾಟಿದ್ದ. ಆದರೆ ಸ್ವಲ್ಪದರಲ್ಲಿ ಇಲ್ಲಿ ಅಪಘಾತ ಆಗೋದು ತಪ್ಪಿತು. ಆದರೆ ವಾಹನಗಳು ಹೋದ ಬಳಿಕ ಆತನ ಬಳಿ ತೆರಳಿದಂತಹ ಅಲ್ಲಿ ಏನು ಉಸ್ತುವಾರಿ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಂಡು ನಿಂತಿದ್ದಂತಹ ಪೊಲೀಸ್ ಆಫೀಸರ್ಸ್ ಏನಿದ್ರು, ವಾಹನಗಳ ಸಾಲು ಹೋದ ಬಳಿಕ ಆ ವ್ಯಕ್ತಿಯ ಬಳಿ ಹೋಗಿ ಆತನನ್ನು ವಿಚಾರಿಸಿ ಆತನ ಕೆನ್ನೆಗೆ ಬಾರಿಸಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಈ ರೀತಿಯಾಗಿ ಕಪಾಳ ಮೋಕ್ಷ ಮಾಡುವಂಥದ್ದು ಎಷ್ಟು ಸರಿ? ಆತ ಸಡನ್ ಆಗಿ ದಾಟಿದ್ದು ಆತನಿಗೆ ಅರಿವಿಲ್ಲದೆ ದಾಟಿರ್ಬೋದು, ಅದಕ್ಕೆ ಆತನಿಗೆ ಹೇಳಿದ್ರೆ ಸಾಕಿತ್ತು. ಆತನ ಮೇಲೆ ಹಲ್ಲೆ ಮಾಡುವಂಥದ್ದು ಏನಿತ್ತು ಅನ್ನುವಂಥದ್ದು ಈಗ ಎಲ್ಲ ಕಡೆ ಚರ್ಚೆ ಆಗ್ತಿರುವಂತಹ ವಿಚಾರ. ಲಂಜೋ